ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಹೋಗ್ಲಿ, ನಿಮ್ಮ ತಾತ ಏನೋ ಅನ್ಕೊಂಡಿರಲ್ವಾ? ಅಜ್ಜಯ್ಯ ಏನಾದರೂ ಅನ್ಕೊಳ್ಳಿ, ಆದರೆ ಅಮ್ಮವ್ರಿಗೇನು ಬೇಜಾರಾಗಿಲ್ಲ. ಅವ್ರನ್ನ ಒಪ್ಸಿನೇ ನಾನು ಇಲ್ಲಿಗೆ ಬಂದಿರೋದು. ಸಾವಿತ್ರಿ, ನಿಮ್ಮ ತಾತ ನೋಡಿದ್ರೆ ನಿನ್ನ ಅಷ್ಟು ಇಷ್ಟಪಡ್ತಾರೆ. ಒಂದು ಒಳ್ಳೆ ಹುಡುಗನ ನೋಡಿ ನಿಮಗೆ ಮದುವೆ ಮಾಡಬೇಕು ಅಂದ್ಕೊಂಡಿದ್ದಾರೆ. ಅಂಥದ್ರಲ್ಲಿ ನೀನು ನೋಡಿದರೆ ಅವ್ರು ಏನಾದರೂ ಅಂದ್ಕೊಳ್ಳಿ ಅಂತಿದೆಯಲ್ಲ. ಏನು ಮಾಡಲಿ ಅಕ್ಕ, ನಾನು ಊರಿಗೆ ಹೋದ್ಮ್ಯಾಕೆ ಯಾವುದೋ ಹುಡುಗನ್ನ ನನ್ನ ಮುಂದೆ ನಿಲ್ಲಿಸಿ ಮದುವೆ ಆಗು ಅಂದರೆ ಅವ್ರಿಗೆ ಕುತ್ತಿಗೆ ಕೊಡೋಕ್ಕಾಯ್ತದ? ಮದುವೆ ಅಂದ್ಮ್ಯಾಕೆ ಗಂಡು ಹೆಣ್ಣು ಇಬ್ಬರು ಒಪ್ಕೋಬೇಕಲ್ವಾ? ನಾನು ಅದನ್ನೇ ಕೇಳ್ತಿರೋದು. ನೀನು ಮನ್ಸಾರೆ ಒಪ್ಕೊಂಡಿರೋ ಹುಡುಗ ಯಾರು ಅಂತ ಗೊತ್ತಾದರೆ ಅವನಿಗೆ ಕೊಟ್ಬಿಟ್ಟು ನಿನ್ನ ಮದುವೆ ಮಾಡಿಸ್ತೀವಿ. ಅಯ್ಯೋ ದೇವ್ರೆ, ಇಷ್ಟೆಲ್ಲ ಕೇಳ್ತಾವ್ರೆ. ನಾನು ಇಷ್ಟಪಡ್ತಿರೋ ಹುಡುಗ ಮದನ್ ಅವರು ಅಂತ ಹೇಳ್ಬಿಡ್ಲ? ಬೇಡ ಬೇಡ, ಮದನ್ ಅವರು ಇವ್ರ ಹತ್ರ ಹೇಳ್ಬೇಡ ಅಂತ ಅಂದವ್ರೆ. ನಾನು ಏನಾದರೂ ಹೇಳ್ಬಿಟ್ರೆ ತಪ್ಪಾಯ್ತದೆ, ನನ್ನ ಮೇಲೆ ಕೋಪ ಮಾಡ್ಕೊಳ್ತಾರೆ. ಏನು ಯೋಚನೆ ಮಾಡ್ತಿದ್ಯಾ ಸಾವಿತ್ರಿ? ಯಾಕೆ ನನ್ನ ಹತ್ರ ಹೇಳ್ಕೊಳಕ್ಕೆ ಇಷ್ಟ ಇಲ್ವಾ? ಅಯ್ಯೋ ಹಂಗೇನಿಲ್ಲ, ಸಮಯ ಬಂದಾಗ ನಾನೇ ಎಲ್ಲ ವಿಷಯನೂ ನಿಮ್ಮ ಹತ್ರ ಹೇಳ್ಕೊಳ್ತೀನಿ. ಹೋಗ್ಲಿ ಬಿಡು ಸಾವಿತ್ರಿ, ನಾನು ನಿನ್ನ ಒತ್ತಾಯ ಮಾಡಲ್ಲ. ಆದರೆ ಒಂದು ವಿಷಯ ನೆನ್ಪಿಟ್ಕೊ, ನೀನು ಹಳ್ಳಿಯಿಂದ ಸಿಟಿಗೆ ಬಂದಾಗ ಈ ಊರು ದೊಡ್ಡದಾಗಿದೆ ಅನಿಸುತ್ತೆ, ಬಣ್ಣಗಳು ತುಂಬಿದೆ ಅನಿಸುತ್ತೆ, ಆಡಂಬರಗಳು ಕುಣಿತಿದೆ ಅನಿಸುತ್ತೆ. ಆದರೆ ಕಣ್ಣಿಗೆ ಕಾಣೋ ಬಣ್ಣಗಳೆಲ್ಲ ಶಾಶ್ವತ ಅಲ್ಲ. ಯಾವತ್ತ ಒಂದಿನ ಬಣ್ಣಗಳು ಮಾಸ್ ಹೋಗುತ್ತೆ, ಮನಸ್ಸು ಮುರಿದು ಹೋಗುತ್ತೆ. ಇವತ್ತಿನ ಕಾಲದಲ್ಲಿ ನಿನ್ನಂಥ ಒಳ್ಳೆ ಹುಡುಗಿಗೆ ಮೋಸ ಮಾಡೋರೇ ಹೆಚ್ಚು. ಪ್ರೀತಿ ಪ್ರೇಮ ಅನ್ನೋ ಹೆಸರಲ್ಲಿ ಹಳ್ಳಿ ಹುಡುಗಿರ್ ತಲೆ ಕೆಡಿಸಿ ಕೆಟ್ಟದಾಗಿ ಬಳಸ್ಕೊಳ್ಳೋ ರಾಕ್ಷಸರೇ ತುಂಬ ಜನ ಇದ್ದಾರೆ ಇಲ್ಲಿ. ದೇವ್ರ ದಯೆಯಿಂದ ನೀನು ಇಷ್ಟಪಡ್ತಿರೋ ಹುಡುಗ ಅಂಥವ್ನಾಗ್ದಿದ್ರೆ ಸಾಕು. ಅಯ್ಯೋ ಹಂಗೇನಿಲ್ಲ ಅಕ್ಕವ್ರೆ, ಅವರು ಸ್ಯಾನೆ ಒಳ್ಳೆಯವರು. ನನ್ನನ್ನು ಅವ್ರ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತವ್ರೆ. ಅವರು ನನಗೆ ಆಣೆ ಮಾಡೋರೆ ನನ್ನನ್ನು ಮದುವೆ ಆಯ್ತೀನಿ ಅಂತ. ಈ ಆಣೆ ಪ್ರಮಾಣಗಳೆಲ್ಲ ನಂಬಿಸಿ ಕುತ್ತಿಗೆ ಕುಯ್ಯೋ ಅಸ್ತ್ರಗಳಾಗೋಗಿದೆ. ಹೋಗಲಿ ಬಿಡು. ಆದರೆ ನಾನು ಹೇಳೋದು ಒಂದೇ, ಯಾವ ಕಾರಣಕ್ಕೂ ಹೆಣ್ಮಕ್ಳು ಕಾಲು ಜಾರಬಾರ್ದು, ಮೈ ಮರಿಬಾರ್ದು. ನಮ್ಮ ಬುದ್ಧಿ ನಮ್ಮ ಕೈಯಲ್ಲಿರಬೇಕು. ಅರ್ಥ ಆಯ್ತಾ? ನಿನ್ನ ಹುಡುಗನ ಬಗ್ಗೆ ನನಗೆ ಯಾವಾಗ ಹೇಳಬೇಕು ಅನಿಸುತ್ತೆ ಆವಾಗಲೇ ಹೇಳು. ಆದರೆ ಅಲ್ಲಿವರೆಗೂ ಹುಷಾರು ಅಷ್ಟೇ. ಅಕ್ಕ ಏನೇನೋ ಹೇಳ್ತವ್ರೆ, ಅವ್ರು ಹೇಳೋದ್ರಲ್ಲಿ ಯಾವುದೇ ತಪ್ಪಿಲ್ಲ. ಆದರೆ ಇದೆಲ್ಲ ನಾನು ಯಾಕೆ ಯೋಚನೆ ಮಾಡಲಿಲ್ಲ? ನಾನೀಗಾಗಲೇ ಮೈ ಮರೆತು ನನ್ನನ್ನು ನಾನು ಅವ್ರಿಗೆ ಒಪ್ಪಿಸ್ಕೊಂಡಿದ್ದೀನಿ. ಅವರು ಒಳ್ಳೆಯವರು ಅನ್ನೋ ನಂಬಿಕೆನೂ ಐತೆ. ಆದರೂ ನಾನು ತಪ್ಪಿ ಹೆಜ್ಜೆ ಇಟ್ಟಿದ್ದೀನ ಅಂತ ನನಗೆ ಅನಿಸ್ತಾ ಇತ್ತಲ್ಲ. ಅಯ್ಯೋ ದೇವ್ರೆ, ನನ್ನ ಕಾಪಾಡು ಭಗವಂತ. ಬಂದರು ಕಾರ್ತಿಕೇಯ ಮೇಡಮ್ ರೀ, ಹೋಗಿದ್ ಪ್ರೋಗ್ರಾಮ್ ಎಲ್ಲ ಹೆಂಗಾಯ್ತು? ಅಭಿಮಾನ ಸನ್ಮಾನ ಎಲ್ಲ ಜೋರಾಗಿತ್ತಾ? ಏನಪ್ಪ ಕಾರ್ತಿಕೇಯ, ನಂಗೇನು ತಂದೆ ಇಲ್ಲ. ನಿಮಗೇನು ತರಬೇಕಿತ್ತು ಅಂತ? ಮತ್ತೆ ಅದೇ ಸನ್ಮಾನ ಮಾಡಿದ್ಮೇಲೆ ಹೂವು ಹಣ್ಣು ಶಾಲು ಎಲ್ಲ ಕೊಡ್ತಾರಲ್ಲ, ಅದೇನು ತರ್ಲಿಲ್ವಾ? ನಾನಂತೂ ಶಾಲ್ಗೋಸ್ಕರ ತಿನ್ನಕ್ಕೊಂದಷ್ಟು ಹಣ್ಣು ಕೊಡ್ತಾರೇನೋ ಅಂತ ಕಾಯ್ತಾ ನಿಂತಿದ್ದೆ. ಹೌದೌದು, ಇವ್ರಿಗೆ ಬರ್ತಾ ಸನ್ಮಾನ, ಪೂಜೆ, ಆರತಿ, ಮಂಗಳಾರತಿ ಎಲ್ಲ ಆಗಿದೆ. ಇವ್ರ ಹತ್ರನೇ ಕೇಳಿ ಇಸ್ಕೊಳ್ಳಿ. ಹೌದಾ? ಸನ್ಮಾನ ಅಂದ್ರೆ ಏನಪ್ಪ ಕಾರ್ತಿಕೇಯ? ರಾಮಪುರದ ಬಯಕ್ಕೆ ಶುರು ಮಾಡಿತ್ತು, ಇಲ್ಲಿಗೆ ಬಂದ್ಮೇಲೆ ನಿಲ್ಸಿದಾರೆ, ಅದನ್ನೇ ಸನ್ಮಾನ ಅಂತಿದ್ರು. ಏನಂದ್ರೆ? ಸುಬ್ರಹ್ಮಣ್ಯ, ಯಾಕಪ್ಪ ಇಷ್ಟರ ಕೈ ಕಾಲು ಮುಖ ತೊಳ್ಕೊಂಡು ಬಾ, ಊಟ ಮಾಡುವಂತೆ. ಇರೇ ವಿಶಾಲವಾದ ಅಕ್ಷಿ ಬಂದ್ಬಿಟ್ಲು. ನಾನು ಶಾಲು ಹಣ್ಣು ಹಾರಕ್ಕೆ ವರ್ಕೌಟ್ ಮಾಡ್ಕೊತಾ ಇದ್ದೀನಿ. ಮತ್ತೆ ನಿಮ್ಗೇನು ಹೂವು ಹಣ್ಣು ಶಾಲು ಇವೆಲ್ಲ ಬೇಕಲ್ವಾ? ನನಗೆ ಮಾಡಿದ ಸನ್ಮಾನದಲ್ಲಿ ಅದೆಲ್ಲ ಸಿಕ್ಕಿಲ್ಲ, ನನಗೆ ಸಿಕ್ಕಿದ್ದೇ ಬೇರೆ. ಅದನ್ನ ನಿಮಗೆ ಕೊಡೋದಕ್ಕಾಗಲ್ಲ. ಹೂವು ಹಣ್ಣು ಶಾಲು ಎಲ್ಲ ನಾನು ಬೇರೆ ಕಡೆಯಿಂದ ತಂದು ಕೊಡ್ತೀನಿ. ನಿನಗೆ ಕೊಟ್ಟಿದ್ದನ್ನ ನನಗೆ ಯಾಕೆ ಕೊಡಕ್ಕಾಗತ್ತಿಲ್ಲ? ಸುಬ್ರಹ್ಮಣ್ಯ, ನಿನ್ನಡಿ ಊಟ ಮಾಡುವಂತೆ. ನಾನು ಒಬ್ಬನೇ ಊಟ ಮಾಡಿದ್ರೆ ಹೆಂಗಮ್ಮ? ನಾನು ಹೆಂಡ್ತಿನೂ ಕರ್ಕೊಂಡ್ಬರ್ತೀನಿ ಇರೋ. ಆಹಾ, ನೋಡಿದ್ರ ಅಪ್ರಂಜಿ ಬಂಗಾರ ಹೆಂಡತಿ ಮೇಲೆ ಎಷ್ಟೊಂದು ಪ್ರೀತಿ ಅಂತ.
ಇಷ್ಟು ದಿನ ಮೇಡಮ್ ಅವರೇ ಅಂತ ಕರಿತಾ ಇದ್ದಿದ್ದು, ಇವಾಗ ನನ್ನ ಹೆಂಡತಿ ಅಂತ ಎಷ್ಟು ಪ್ರೀತಿಯಿಂದ ಕರಿತಿದ್ದಾನೆ. ಹೌದೌದು, ಹೋಗು ಗಂಡ ಹೆಂಡ್ತಿಗೆ ತಟ್ಟೆ ಹಾಕೋಗು. ಆಯ್ತು. ಅವರಿಬ್ಬರ ಮಧ್ಯೆ ಏನು ನಡೀತಿದೆ ಅಂತ ಅವರಿಬ್ಬರಿಗೆ ಗೊತ್ತು. ಬಂದು ನನ್ನ ಮಗಳು ಬಂದು ನಿಂತಾಗ ನನಗೆ ಎಷ್ಟು ಸಂಕಟ ಆಯಿತು ಗೊತ್ತಾ. ನಾನು ನನ್ನ ಮಗಳನ್ನ ನೋಡ್ತಾ ಇದ್ದೀನಿ ಅನ್ನೋ ಸಂತೋಷಕ್ಕಿಂತ ನನ್ನ ಮಗಳಿಗೆ ನನ್ನ ಮುಖ ತೋರ್ಸಕ್ಕೆ ಆಗ್ತಾ ಇಲ್ವಲ್ಲ ಅನ್ನೋ ಸಂಕಟನೇ ಜಾಸ್ತಿ ಇತ್ತು. ನನ್ನ ಮಗಳು ಬಂದು ನನಗೂ ನಿಮಗೂ ಏನೋ ಸಂಬಂಧ ಇದೆ, ನಾನು ನಿಮ್ಮ ಜೊತೆ ಮಾತಾಡಿದ್ದೀನೇನೋ ಅನ್ನೋ ಅನುಭವ ಆಗ್ತಿದೆ ಅಂತ ನನ್ನ ಮುಂದೆ ನಿಂತು ಕೇಳ್ಕೊಂಡ್ಲು. ಆದ್ರೂ ಅವಳಿಗೆ ನಾನು ನನ್ನ ಮುಖ ತೋರಿಸ್ಲಿಲ್ಲ. ಸಮಾಧಾನ ಮಾಡ್ಕೊಳ್ಳಿ ಅಮ್ಮವ್ರೆ, ನೀವೇ ಹೇಳ್ತಿರ್ತೀರಿ ಅಲ್ವಾ ಎಲ್ಲದಕ್ಕೂ ಕಾಲ ಬರಬೇಕು ಅಂತ. ಅಂದಾಗೆ ಯಜಮಾನ್ರು ಸಿಕ್ಕಿದ್ರ ಅಮ್ಮವ್ರೆ? ಅವರು ನೋಡಿದ್ರ? ಊರಿನ ಜನಗಳೆಲ್ಲ ನಿಮ್ಮ ಬಗ್ಗೆನೇ ಮಾತಾಡ್ತಾ ಇದ್ರು. ನಿಮ್ಮನ್ನು ಭೇಟಿಯಾಗಿ ತುಂಬ ಸಂತೋಷ ಆಯಿತು. ನಾಟಕ ನಡೀತಲ್ಲ, ಅದನ್ನ ಯಾರು ಹೇಳ್ಕೊಟ್ಟಿದ್ದು? ಅದಕ್ಕೆ ಸಂಭಾಷಣೆ ಯಾರು ಬರೆದಿದ್ದು? ನೋಡ್ದೆ ಬದ್ದು, ಅವ್ರು ಬಂದು ನನ್ನ ಕಣ್ಣೆದ್ರಿಗಡೆನೆ ನಿಂತ್ಕೊಂಡ್ರು. ಇಷ್ಟು ದಿನ ನಾನು ಇದೀನೋ ಇಲ್ವೋ ಅಂತ ಯೋಚನೆ ಕೂಡ ಮಾಡದೇ ಇರೋ ವ್ಯಕ್ತಿ ನನ್ನ ಮುಂದೆ ಬಂದು ನಿಂತು ನನ್ನ ಬಗ್ಗೆನೇ ಕೇಳ್ತಾ ಇದ್ರು. ಆದ್ರೆ ಅವ್ರಿಗೆ ನನ್ನ ಮುಖ ಕಾಣಿಸ್ಲಿಲ್ಲ. ಒಂದಂತೂ ಸತ್ಯ ಪದ್ದು, ಇವತ್ತವರು ಮನೇಲಿ ಕೂತು ನಡೆದಿದ್ದನ್ನೆಲ್ಲ ಮತ್ತೆ ನೆನಪಿಸ್ಕೊಳ್ತಾ ಇರ್ತಾರೆ, ನನ್ನ ಬಗ್ಗೆ ಯೋಚನೆ ಮಾಡ್ತಿರ್ತಾರೆ. ಆ ನಿಮ್ಮ ಯಜಮಾನ್ರು ನನ್ನ ಮೇಲೆ ಆರೋಪ ಹೊರಿಸಿ ನನ್ನನ್ನ ಅವ್ರ ಜೀವನದಿಂದನೇ ಹೊರಗೆ ಹಾಕಿದ್ರು. ಅದಾದ್ಮೇಲೆ ನಾನು ಸತ್ತಿದ್ದೀನೋ ಬದುಕಿದ್ದೀನೋ ಅಂತ ತಿಳ್ಕೊಳ್ಳೋ ಪ್ರಯತ್ನ ಕೂಡ ಮಾಡಲಿಲ್ಲ ಅವರು. ಆದ್ರೆ ಅವ್ರಿಗೆ ಈಗ ಅನ್ಸಿರತ್ತೆ ನಂದಿನಿ ಅನ್ನೋಳು ಬದುಕಿದಾಳೆ, ಇಲ್ಲೇ ನಮ್ಮ ಸುತ್ತಮುತ್ತಾನೇ ಇದ್ದಾಳೆ ಅಂತ. ಅಮ್ಮವ್ರೆ, ನೀವೇನ್ ಮಾಡಕ್ ಹೊರಟಿದ್ದೀರಾ? ಯಜಮಾನ್ರಿಗೆ ಈ ಸತ್ಯ ಗೊತ್ತಾಗಿರುತ್ತೆ ಅಂತೀರಾ? ಸತ್ಯನ ಗೊತ್ತು ಮಾಡಿಸ್ತೀನಿ ಪದ್ದು. ನಾನೀಗ ಸತ್ಯದ ದಾರಿಲೇ ಇದ್ದೀನಿ. ಸತ್ಯ ಏನು ಅನ್ನೋದು ಎಲ್ರಿಗೂ ಗೊತ್ತಾಗ್ಬೇಕು. ಈ ನಂದಿನಿ ಯಾವ ತಪ್ಪು ಮಾಡಿಲ್ಲ, ತಪ್ಪು ಮಾಡೋದಕ್ಕೆ ಬಿಡೋದೂ ಇಲ್ಲ. ಗಂಡನಿಗೆ ನ್ಯಾಯವಾಗಿದ್ದವಳು, ಸಂಸಾರನ ನೀತಿಯಿಂದ ನಡೆಸ್ಕೊಂಡು ಹೋದವಳು, ಶತ್ರುಗಳು ಮಾಡಿರೋ ಪಿತೂರಿಗೆ ಸಿಕ್ಕಾಕೊಂಡವಳು, ಶತ್ರುಗಳಿಂದ ಜೀವನನೇ ಹಾಳಾದ್ರೂ ಅದ್ರ ವಿರುದ್ಧ ಈಗಲೂ ಹೋರಾಟ ಮಾಡ್ತಿರೋಳು. ಆ ಶತ್ರುಗಳು ನನ್ನ ಜೀವನಕ್ಕೆ ಬೆಂಕಿ ಇಟ್ರು ಹೆದರದೆ ಹೋರಾಡ್ತಿರೋಳು. ಆ ಬೆಂಕಿಯಷ್ಟೇ ಪವಿತ್ರಳು ಅನ್ನೋದನ್ನ ಇಡೀ ಪ್ರಪಂಚಕ್ಕೆ ತಿಳಿಸ್ತೀನಿ ಪದ್ದು. ನಾನು ಇಷ್ಟು ವರ್ಷ ಅನುಭವಿಸಿರೋ ನೋವಿಗೆ ತಕ್ಕ ಉತ್ತರ ಕೊಡ್ತೀನಿ ಪದ್ದು. ನನ್ನ ಈ ಪರಿಸ್ಥಿತಿಗೆ ಕಾರಣ ಆಗಿರೋರ್ಗೆ ಸರಿಯಾದ ಪಾಠ ಕಲಿಸ್ತೀನಿ. ಬಿಡಲ್ಲ ಪದ್ದು, ನಾನೀಗ ಅದೇ ದಾರಿಲಿದ್ದೀನಿ.